ಈ ಥರ ಘಟನೆ ಎಷ್ಟು ನೋವಾಗುತ್ತೆ? ಮೊಬೈಲಿಂದ ಎಲ್ಲೂ ನಡೀಬಾರ್ದು ಈ ಥರ. ಅವರು ಯಾಕಂದರೆ ಅವ್ರ ತಾಯಿ ಅಲ್ಲ, ಅವ್ರಿಗೆ ಮಗುನೇ ಬೇಡ, ನೀನು ಸ್ವತಃ ಮಗುಗೆ ಹೇಳಿದ್ದಾರೆ, ಮಗು ವಿಡಿಯೋದಲ್ಲಿ ಹೇಳಿದೆ, ನೀನು ಮಗು ಬೇಡ ನಮಗೆ, ನೀನು ಸ್ವತಃ ಬೇರೆ ಮಗು ಆದರೆ ಆ ತಾಯಿ ನಿಜವಾಗ್ಲೂ ಬೇಡ. ಯಾಕೆ ಹೀಗೆ ಮಾಡ್ತಿದ್ದೀವಿ ಸರ್ ಅವ್ರು ಏನು ಅವರು ಏನು ಗೊತ್ತಿಲ್ಲ. ನಮಗೇನಂದರೆ ಗೊತ್ತಾದ ತಕ್ಷಣ ನಾವು ಬಂದು ಕೇಳಿದ ತಕ್ಷಣ ಮಗು ಊಟ ಕೇಳ್ತೀವಿ. ಬಾಯ್ ಫ್ರೆಂಡ್ ಇದ್ದ, ಹೀಗಾಗಿ ಆ ಮಗು ಬೇಡ ಅಂತ ಫ್ರೆಂಡ್ ಬಂದು ಅವರು ಹೇಳ್ತಾ ಇದ್ರು, ನಮ್ಮ ಅಣ್ಣ ಅಂತಲೇ ಹೇಳಿದ್ರು. ನಾವು ಸ್ಟೇಷನ್ಗೆ ಹೋಗಿ ಸ್ಟೇಷನಲ್ಲಿ ಕರೆಸಿದಾಗ ಅವ್ನು ಬಂದು ಒಪ್ಕೊಂಡಿದ್ದು ಬಾಯ್ ಫ್ರೆಂಡ್ ಅಂತಾನೆ. ಬಾಯ್ ಫ್ರೆಂಡ್ ಅಂತಲೇ ಒಪ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೆ, ಮಗು ಜೊತೆ ಆಟ ಆಡ್ತಾ ಇದ್ದೆ, ನಾನು ತಮಾಷೆ ಮಾಡ್ತಾ ಇದ್ದೆ ಅಂತ ಕಚ್ಚಿರೋದಿದೆ. ಕಚ್ಚಿರೋದು ತಮಾಷೆ ಮಾಡ್ಕೊಂಡು ಕಚ್ಚಿರೋದು ಹೇಳ್ತಾ ಇದ್ದೀನಿ, ಮಗು ಎಲ್ಲ ಕಚ್ಚಿರೋದು. ಆಮೇಲೆ ಈ ಅಮ್ಮನ ಕಣ್ಣಲ್ಲಿ ಇವತ್ತಿನವರೆಗೂ ಒಂದು ಡ್ರಾಪ್ ನೀರು ಬಂದಿಲ್ಲ. ಮತ್ತು ಅವಳಿಗೆ ಮಗು, ನನ್ನ ಮಗು ಅನ್ನೋ ಇದೇ ಇಲ್ಲ, ಫೀಲಿಂಗೇ ಇಲ್ಲ. ಯಾಕಂದರೆ ನೀವು ಎಲ್ಲ ಟಿ ವಿಲಿ ನೋಡ್ತಾ ಇರ್ತಾರೆ, ಒಂದು ಚೂರು ಫೀಲಿಂಗ್ ಇಲ್ಲ. ಇವತ್ತೂ ಇಲ್ಲ, ಅವತ್ತೂ ಇಲ್ಲ, ಇವತ್ತೂ ಇಲ್ಲ. ಅವತ್ತು ಹೋದವಳು ಇವತ್ತೇ ಬಂದಿರೋದು ಮನೆ ಖಾಲಿ ಮಾಡ್ಕೊಂಡ್ರೆ ಮತ್ತೆ ಸಿಗೋಲ್ಲ ಅಂತ ದಯವಿಟ್ಟು ತಕ್ಕನಾದ ಒಂದು ದಂಡನೆ ಕೊಡ್ಬೇಕು ಮನವಿ ಮಾಡ್ಕೊಳ್ತೀವಿ. FIR ಅಂದರೆ ಅವ್ರೇನು ಹೇಳಿದ್ರು ಅಂದರೆ ಕೌನ್ಸಿಲಿಂಗ್ ಮಾಡ್ತಾರೆ. ಇದನ್ನ ಕರೆಸಿ ಗಂಡ EMI ಏನು ಹೇಳಿದ್ರೆ, ನಮ್ಮ ಯಜಮಾನನ ಕರ್ಕೊಂಬರ್ತೀನಿ, ನಾನು ಕರ್ಕೊಂಬಂದು ನನಗೆ ಮಗು ಬೇಕು ಅಂದರೆ ಕರ್ಕೊಂಡೋಗ್ಲಿ ಅವ್ರು ನಮ್ಮ ಯಜಮಾನರು ಅಂತ ಹೇಳಿದ್ರು ಅವರು. ಅದರಿಂದ ಅವ್ರೇನು ಮಾಡಿದ್ರು, ಕೌನ್ಸಿಲಿಂಗ್ ಮಾಡಿ ಕಳಿಸ್ತೀವಪ್ಪ, ಅದು ಅಲ್ಲಿವರೆಗೂ ವೆಯ್ಟ್ ಮಾಡಿ ನೀವು ಅಂದರು. ನಾವು ಆಲ್ರೆಡಿ 15 ಡೇಸ್ ಆಗಬೇಕು, ವೆಯ್ಟ್ ಮಾಡುವ, ಇನ್ನೂ ವೆಯ್ಟ್ ಮಾಡೋಕ್ಕೆ ಯಾವಾಗ ಅಂತ ನಾವು ದಯವಿಟ್ಟು ಕರ್ನಾಟಕ ಜನತೆ ಎಲ್ಲ ಸೇರಿ ಒಂದು ಪನಿಷ್ಮೆಂಟ್ ಕೊಡಿಸ್ಬೇಕು ದಯವಿಟ್ಟು. ರಮೇಶ್ ಕುಮಾರ್ ಅಂತ.